ಆಯ್ತಾಯ್ತು. ವರಲಕ್ಷ್ಮಿ, ಇನ್ನೂ ರಿಸಲ್ಟ್ ಬಂದಿಲ್ವಾ? ಒಂದ್ಸಲಿ ಚೆಕ್ ಮಾಡಿ ನೋಡು. ಸರಿ ಅಣ್ಣ. ಬೇಗ ನೋಡಮ್ಮ. ಈ ನೆಟ್ವರ್ಕ್ ಒಂದು. ಅಣ್ಣ, ರಿಸಲ್ಟ್ ಬಂದಿದೆ. ಹೌದಾ? ಬೇಗ ನೋಡಿ. ಅಣ್ಣ, ಪಾಸ್ ಆಗ್ಬಿಟ್ಟೆ. ಅಯ್ಯೋ ದಡ್ಡಿ. ಯಾಕಣ್ಣ ದಡ್ಡಿ ಅಂತಿದ್ಯಾ? ಎಕ್ಸಾಮ್ ರಿಸಲ್ಟ್ ಅಲ್ಲಿ ಏನಾದ್ರು ಮಿಸ್ ಆಗಿದ್ಯಾ? ಮಿಸ್ ಅಲ್ಲ, ನೀನ್ ಪಾಸ್ ಆಗಿಲ್ವೇ? 95% ತಗೊಂಡು ಇಡೀ ಕಾಲೇಜ್ಗೆ ಟಾಪರ್ ಆಗಿದ್ದಾಳೆ. ನಾಳೆ ನಾನು ಫೇಲ್ ಆಗ್ತೀನಾ? ಲೋ ಸುಬ್ಬು, ರಿಸಲ್ಟ್ ಬಂದಾಯ್ತಲ್ಲ, ಮತ್ತ್ಯಾಕ್ ಮಂಕಾದೆ? ಹೌದಲ್ಲ, ಏನೋ ಕಣ್ಣೆಲ್ಲ ಕೆಂಪಗಾಗಿದೆ. ರಾತ್ರಿ ನಿದ್ದೆ ಮಾಡ್ಲಿಲ್ವಾ? ಈ ಸಲ ಏನಾದರೂ ಫೇಲ್ ಆದ್ರೆ ತಕ್ಷಣ ಮದುವೆ ಮಾಡ್ತೀನಿ. ವರಲಕ್ಷ್ಮಿ, ಮೇಡಮ್ ಪಾಸ್ ಆಗಿದಾರ ನೋಡು. ರಿಜಿಸ್ಟರ್ ನಂಬರ್ ಗೊತ್ತಲ್ವಾ? ಗೊತ್ತು ಅಣ್ಣ. ಅಣ್ಣ, ಶ್ರಾವಣಿ ಫೇಲ್ ಆಗಿದ್ದಾಳೆ. ಅಯ್ಯೋ ದೇವ್ರೆ, ಇನ್ನು ಆ ಮಗು ಗತಿ ಏನಪ್ಪ? ಮನೇಲಿ ದೊಡ್ಡ ರಾಧ ಅಂತಾನೆ ಆಗುತ್ತೆ ಕಣಪ್ಪ. ಏನು ಹಿಂಗೆ ಹೇಳ್ತಿದ್ಯಾ? ಯಾರು ಮಾತಾಡ್ಬೇಡ. ಬನ್ನಿ ಮೇಡಮ್. ಅದು ಇವತ್ತು ರಿಸಲ್ಟ್ ಅಲ್ವಾ, ಮನೇಲಿರೋಕ್ಕೆ ಭಯ ಆಗ್ತಿತ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಹೇಗಿದ್ರು ವರನ ರಿಸಲ್ಟ್ ನೋಡ್ಬೇಕಲ್ವಾ, ಅದಕ್ಕೆ ಅವ್ರ ಜೊತೆನೇ ರಿಸಲ್ಟ್ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಬಂದ್ಬಿಟ್ಟೆ. ನನ್ನ ಹತ್ರ ಮೊಬೈಲ್ ಇದ್ರೆ ಟೆನ್ಷನ್ ಆಗುತ್ತೆ ಅಂತ ಮನೇಲೆ ಬಿಟ್ಟು ಬಂದ್ಬಿಟ್ಟೆ. ವರ ಬಂತ ರಿಸಲ್ಟು? ರಿಸಲ್ಟ್ ಇನ್ನೂ ಬಂದಿಲ್ಲ ಮೇಡಮ್, ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೌದಾ? ಅಬ್ಬಾ ಸದ್ಯ. ಹಾಗಿದ್ರೆ ರಿಸಲ್ಟ್ ಬರೋವರೆಗೂ ಆರಾಮಾಗಿರ್ಬೋದು. ಆಯ್ತಾಯ್ತು, ಬಿಸಿಲು ನೆತ್ತಿಗೆ ಇರ್ತಾ ಇದೆ. ಲೇ ವಿಶಾಲು, ಒಳಗೆ ಕರ್ಕೊಂಡೋಗಿ. ನಿನ್ ಬಾ ಶ್ರಾವಣಿ. ಏನು ಇಷ್ಟೊಂದು ಖುಷಿ ಆಗಿದ್ಯಾ? ಅದು ವರಲಕ್ಷ್ಮಿ 95% ತಗೊಂಡು ಕಾಲೇಜ್ಗೆ ಟಾಪರ್ ಆಗಿದ್ದಾಳೆ. ಹೌದಾ? ಹಾ. ಹೌದು, ಅವಳು 95% ತಗೊಂಡಿದ್ದಾಳೆ ಅಂತ ನೀನೇನ್ ಇಷ್ಟೊಂದು ಖುಷಿಯಾಗಿದ್ಯಾ? ಅದು ಅದು ಅವಳು ಖುಷಿಯಾಗಿದ್ರೆ ಸುಬ್ಬು ಖುಷಿಯಾಗಿರ್ತಾನೆ. ಸುಬ್ಬು ಖುಷಿ ಆದ್ರೆ ನನಗ್ ಖುಷಿ ಆಗುತ್ತೆ. ಕರೆಕ್ಟ್. ಹಾಗಿದ್ರೆ ಮೊದ್ಲು ಹೋಗಿ ಸುಬ್ಬು ಹತ್ರ ಮಾತಾಡ್ಬೇಕು. ಪಾಸ್ ಆಗಿರೋದು ವರಲಕ್ಷ್ಮಿ, ಪಾಪ ಅವಳಿಗೊಂದು ವಿಶ್ ಮಾಡು. ಗೊತ್ತು, ಹೋಗ. ಲೋ ಸುಬ್ಬು, ಯಜಮಾನಿ ಮಾತ್ರ ರಿಸಲ್ಟ್ ಬಂದಿಲ್ಲ ಅಂತ ಯಾಕೋ ಸುಳ್ಳು ಹೇಳ್ದೆ? ಅವ್ರು ಪಾಸ್ ಆಗಿರ್ತೀನಿ ಅಂತ ಎಷ್ಟು ಕಾನ್ಫಿಡೆಂಟಲ್ಲಿ ಬಂದಿದ್ದಾರೆ ನೋಡಿದ್ಯಪ್ಪ. ಅಂಥದ್ರಲ್ಲಿ ನೀವು ಫೇಲ್ ಆಗಿದ್ದೀರಿ ಅಂತ ಅವ್ರ ಮನಸ್ಸಿಗೆ ನಾನು ಹೇಗೆ ನೋಯಿಸ್ಲಿ? ಅವ್ರ ನಂಬಿಕೆ ಸುಳ್ಳು ಅಂತ ನಾನು ಹೇಗೆ ಹೇಳಲಿ? ನನಗಂತೂ ಆ ಧೈರ್ಯ ಇಲ್ಲ. ಅದಕ್ಕೆ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಖುಷಿಯಾಗಿರಲಿ ಅಂತ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ. ಓಹೋ, ಮಹಾರಾಣಿ ಮೇಡಮ್ಮು ಡುಮ್ಕಿ ಹೊಡೆದಿದ್ದಾರಾ? ಇದು ವಿಷ. ಇರ್ಲಿ ಇರ್ಲಿ,
ಇಂಥ ಸಿಹಿಯಾದ ಸುದ್ದಿನ ಬೇರೆ ರೀತಿನೇ ಸೆಲೆಬ್ರೇಟ್ ಮಾಡಬೇಕು. ಏನ್ ಮಾಡ್ಲಿ? ಹಾ, ಮಾಮ್, ಗುಡ್ ನ್ಯೂಸ್. ನಾವು ಅಂದ್ಕೊಂಡಾಗೆ ರಿಸಲ್ಟ್ ಬಂದಿದೆ. ಶ್ರಾವಣಿ ಫೇಲ್ ಆಗಿದೆ. ಈ ವಿಷಯನ ಈಗಲೇ ಮಾವಂಗೆ ಹೇಳಬೇಕು. ಮಾಡಿ ಶ್ರಾವಣಿ ಫೇಲ್ ಆಗೋದು ವೀರುಗೆ ಹೊಸ ವಿಷಯ ಅಲ್ಲ ಕಣೋ. ಇದು ನಾವು ಅವನಿಗೆ ಹೇಳೋದ್ರಿಂದ ಅವನಿಗೆ ದೊಡ್ಡ ವಿಷಯ ಅಂತಾನೂ ಅನ್ಸತ್ತಿಲ್ಲ. ಏನು ಹೇಳ್ತಿದ್ಯಾ ಮಾವು? ಶ್ರಾವಣಿ ಫೇಲ್ ಆಗಿರೋ ವಿಷಯ ಮಾವಂಗೆ ಗೊತ್ತಾದ್ರೆ ಅವಳ ಮೇಲೆ ಕೋಪ ಮಾಡ್ಕೊಳಲ್ವಾ? ಮಾಡ್ಕೊತಾನೆ, ಆದರೆ ಆ ಕೋಪ ಸ್ವಲ್ಪ ಹೊತ್ತಲ್ಲೇ ಕರಗೋಗುತ್ತೆ. ಶ್ರಾವಣಿ ಫೇಲ್ ಆಗಿರೋ ವಿಷಯ ನಮಗೆ ಬ್ರಹ್ಮಾಸ್ತ್ರ ಇದ್ದ ಹಾಗೆ. ನಾವು ಆ ಬ್ರಹ್ಮಾಸ್ತ್ರನ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ಅದಕ್ಕೆ ಈ ವಿಷಯನ ನಾವು ದೊಡ್ಡದು ಮಾಡಬೇಕು. ಶ್ರಾವಣಿ ಫೇಲ್ ಆಗಿದ್ದಾಳೆ ಅನ್ನೋ ವಿಷಯ ವೀರು ಕಿವಿಗೆ ಸದ್ದಾಗಿ ಕೇಳಬಾರ್ದು, ಸಿಡ್ಲಾಗಿ ಬಡಿಬೇಕು. ಮಿನಿಸ್ಟ್ರು ಮಗಳೇ ಫೇಲ್ ಆಗಿದ್ದಾಳೆ ಅನ್ನೋ ಮಾತು ವೀರು ಮನಸ್ಸಿಗೆ ಚುಚ್ಚಬೇಕು. 10 ಜನ ಅವನನ್ನು ಹಂಗಿಸ್ಬೇಕು. ತಲೆ ಎತ್ಕೊಂಡು ಓಡಾಡೋಕ್ಕಾಗದೆ ವೀರು ಒತ್ತಾಡಬೇಕು. ಅದಕ್ಕೆ ನಾವು ದೊಡ್ಡದಾಗಿ ಪ್ಲಾನ್ ಮಾಡಬೇಕು. ಅರ್ಥ ಆಯ್ತಾ? ರೈಟ್ ಮಾವು. ಹಲೋ, ಏನಾಯ್ತು? ಯಾಕೆ ಎಲ್ಲರೂ ನನ್ನನ್ನು ಹೀಗೆ ನೋಡ್ತಿದ್ದೀರಾ? ಏನಿಲ್ಲ ಯಜಮಾನಿಯಮ್ಮ, ಇವತ್ತು ಎಕ್ಸಾಮ್ ರಿಸಲ್ಟ್ ಅಲ್ಲ, ಅದಕ್ಕೆ ಎಲ್ಲರೂ ಟೆನ್ಷನ್ಲಿದ್ದೀವಿ. ಇರಿಯಮ್ಮ, ನಿಮಗೆ ತಣ್ಣಗೆ ಒಂದು ಲೋಟ ಮಜ್ಜಿಗೆ ತರ್ತೀನಿ. ಅಯ್ಯಯ್ಯೋ, ಪರವಾಗಿಲ್ಲ, ಕುತ್ಕೊಳ್ಳಿ ನೀವು. ಇರಮ್ಮ, ತಗೊಂಬರ್ತೀನಿ. ಅಯ್ಯೋ, ನೀವೆಲ್ಲರೂ ಏನು ತಲೆ ಕೆಡಿಸ್ಕೋಬೇಡಿ. ಇವತ್ತು ರಿಸಲ್ಟ್ ಬಂದ್ರೆ ನಾನಂತೂ ಪಕ್ಕಾ ಪಾಸ್ ಆಗ್ತಿದ್ದೀನಿ. ಯಾಕೆ ಹೇಳಿ? ಅಷ್ಟು ಸ್ಟ್ರಾಂಗ್ ಪೂಜೆ ಮಾಡಿದ್ದೀನಿ ನಾನು. ನಾವು ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ ಅಂದರೆ ದೇವ್ರೇನು ಮಾಡ್ತಾನೆ ಮೇಡಮ್? ಬರು, ಇನ್ನೂ ರಿಸಲ್ಟ್ ಬಂದೇ ಇಲ್ವಾ? ಇನ್ನು ನೋಡು, ಒಂದ್ಸಲ ಬಂದಿರುತ್ತೆ. ಶ್ರಾವಣಿ, ಅದು ಬರೋ ಟೈಮಲ್ಲಿ ಬರತ್ತೆ. ನೀನೀಗ ಆರಾಮಾಗಿರು. ಕಂಗ್ರ್ಯಾಚುಲೇಷನ್ಸ್ ವರ, ಕಾಲೇಜ್ಗೆ ಟಾಪರ್ ಆಗಿದ್ಯಾ. ತಗೋ ತಗೋ, ಸ್ವೀಟ್ ತಿನ್ನು. ಒಂದಲ್ಲ 4 ಸ್ವೀಟ್ ತಿನ್ನು. ಪಾಪ, ಎಷ್ಟು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದಿದ್ಯಾ. ಏನ್ ತಮಾಷೆನಾ? ತಗೋ, ತಿನ್ನು ತಿನ್ನು ತಿನ್ನು. ಅತ್ತೆ, ತಗೊಳ್ಳಿ ಅತ್ತೆ ಸ್ವೀಟು. ಅಯ್ಯೋ ಅತ್ತೆ, ತಗೊಳ್ಳಿ. ಪಾಸ್ ಆಗೋದಕ್ಕೂ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ಅತ್ತೆ? ಸುಬ್ಬು, ತಗೋ ಸುಬ್ಬು ಸ್ವೀಟು, ತಿನ್ನು. ತಗೋ ಸುಬ್ಬು. ವರ, ರಿಸಲ್ಟ್ ಬಂತಾ? ಅದು ಶ್ರಾವಣಿ ಬರುತ್ತಲ್ಲ. ವರುಣೆ ನೋಡಿದ್ದಾಳೆ, 95% ಬಂದಿದೆ. ಅಮ್ಮ, ಅಕ್ಕನ ಕತೆ ಇವತ್ತು ಮುಗೀತು.
ನಮ್ಮ ಮನೇಲಿ ಇನ್ನೊಂದು ಮದುವೆ ಓಡಾಟ ಶುರು ಆಗುತ್ತೆ. ಯಾಕೆ ಪುಟ್ಟ ಹಾಗೆ ಹೇಳ್ತೀಯ? ಅಕ್ಕ ಖಂಡಿತ ಪಾಸ್ ಆಗ್ತಾಳೆ, ಮುಂದಕ್ಕೂ ಓದ್ತಾಳೆ. ಅಮ್ಮ, ಅಕ್ಕ ಫಿಸಿಕ್ಸ್ ಎಕ್ಸಾಮ್ ದಿನ ಕೆಮಿಸ್ಟ್ರಿ ಓದ್ಕೊಂಡೋಗಿ ಬಂದಿದ್ಲಂತೆ. ಅಕ್ಕ ಆ ಎಕ್ಸಾಮಲ್ಲಿ ಏನೂ ಬರೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ಲು. ಪಕ್ಕ ಡುಮ್ಕಿನೇ. ಹೌದಾ? ಮತ್ತೆ ಖುಷಿಯಾಗಿ ನಗ್ನತ್ತಾನೆ ಓಡಾಡ್ಕೊಂಡಿದ್ಲು. ಚೆನ್ನಾಗಿ ಬರ್ದಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ತಾನೆ ಆ ರೀತಿ ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ. ಅಮ್ಮ, ಅವಳಿಗೆ ನಂಬಿಕೆ ಇರೋದು ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀನಿ ಅಂತ ಅಲ್ಲ, ಅದ್ಯಾವುದೋ ನಿಂಬು ಗುರುಜಿ ಆಶೀರ್ವಾದ ಇದೆ ಅಂತ. ಅಯ್ಯೋ ದೇವ್ರೆ, ಇವಳು ಎಕ್ಸಾಮ್ ಬರೆದ್ಬಿಟ್ಟು ಗುರೂಜಿನ ಪಾಸ್ ಮಾಡು ಅಂದರೆ ಹೇಗಾಗತ್ತೆ? ಛೇ, ಒಂದು ವೇಳೆ ಫೇಲ್ ಗೀಲ್ ಆಗ್ಬಿಟ್ರೆ ಇವಳು. ಭಾವ ಬರೀ ಮದುವೆ ಬಗ್ಗೆ ಮಾತಾಡಿದಕ್ಕೇನೆ ಬದುಕೇ ಮುಗ್ದೋಯ್ತು ಅನ್ನೋ ಹಾಗೆ ಆಡ್ತಿದ್ಲು ಶ್ರಾವಣಿ. ಹಾಗಾದ್ರೆ ದೊಡ್ಡಪ್ಪ ಶ್ರಾವಣಕ್ಕಂಗೆ ಮದುವೆ ಮಾಡಿಸ್ತಾರಾ? ಏನೋ ಗೊತ್ತಿಲ್ಲ ಪಿಂಕಿ. ಈ ಅಮ್ಮ ಮಗ ಬೇರೆ ಮಗು ಫೇಲ್ ಆಗೋದನ್ನೇ ಕಾಯ್ತಿರ್ತಾರೆ. ಏನಾಗುತ್ತೋ ಏನೋ. ವರ, ರಿಸಲ್ಟ್ ನೀನು ನೋಡಿದ್ಯಾ? ಅಂದ್ಮೇಲೆ ಯಾಕೆ ಹೇಳಿಲ್ಲ ವರ? ಹಾಗಾದ್ರೆ ನನ್ನ ರಿಸಲ್ಟು? ಸುಬ್ಬು, ನನ್ನ ರಿಸಲ್ಟ್ ಏನಾಯ್ತು? ಪಾಸಾ ಫೇಲಾ? ಅದು ಫೇಲ್ ಆಗಿದ್ರೆ ಮೇಡಮ್. ಅಯ್ಯಯ್ಯೋ ಶ್ರಾವಣಿ ಅಮ್ಮ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಫೇಲ್ ಆದ್ರೆ ಏನಾಯ್ತು? ನಾನು ಮತ್ತೆ ಎಕ್ಸಾಮ್ ಕಟ್ಟಕ್ ಮುಂಚೆ ನಮ್ಮಮ್ಮ ನನ್ನ ಗುಳಿಗೆಗೆ ತಾಳಿ ಕಸಿಸಿರ್ತಾರೆ. ಮುಗಿತು, ಮುಗಿತು, ನನ್ನ ಜೀವನ ಮುಗಿತು. ಅಯ್ಯೋ ಬಿಡ್ತು ಅನ್ನಿ ಯಜಮಾನಮ್ಮ. ಎಕ್ಸಾಮಲ್ಲಿ ಫೇಲ್ ಆಗಿದ್ದ ಮಾತ್ರಕ್ಕೆ ಜೀವನನೇ ಮುಗ್ದೋಗಲ್ಲಮ್ಮ. ಎಕ್ಸಾಮೇ ಜೀವನ ಅಲ್ವಲ್ಲ. ಆದ್ರೆ ನನ್ನ ಪಾಲಿಗೆ ಎಕ್ಸಾಮೇ ಜೀವನ ಆಗಿತ್ತು. ಇದೊಂಥರ ಅಗ್ನಿ ಪರೀಕ್ಷೆ. ಆದ್ರೆ ನಾನು ಸೋತೋದೆ. ಈಗ ನನ್ನ ಜೀವನ ಸುಟ್ಟು ಬೂದಿ ಆಗ್ಬಿಡುತ್ತೆ. ಶ್ರಾವಣಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಂಗೆ ಗೊತ್ತಿಲ್ಲ ಅವರು, ಈ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರೋದು ನಾನು. ಆದ್ರೆ ಅವಮಾನ ಆಗೋದು ನಮ್ಮ ಅಪ್ಪಂಗೆ. ಈಗಾಗಲೇ ನಾನು ಅವ್ರಿಗೆ ಬೇಡವಾಗಿದ್ದೀನಿ. ಇನ್ಮೇಲಂತೂ ಅವ್ರು ನನ್ನ ನಮ್ಮ ಮನೆಯಲ್ಲೂ ಸೇರಿಸ್ಕೊಳ್ಳಲ್ಲ. ಬುದ್ಧಿ ಬಂದಾಗ್ಲಿಂದ ಅಪ್ಪಂಗ ಹತ್ರ ಆಗ್ಬೇಕು ಅಂತ ಅರೇ ಜೀವ ಇಟ್ಕೊಂಡು ಒತ್ತಾಡ್ತಿದ್ದೆ. ಅವ್ರಿಗೆ ಹತ್ರ ಆಗಕ್ಕೆ ಈ ಎಕ್ಸಾಮ್ ದಾರಿ ಮಾಡ್ಕೊಡುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದೇ ಎಕ್ಸಾಮು ನಮ್ಮಪ್ಪನಿಂದ ನನಗೆ ಶಾಶ್ವತವಾಗಿ ದೂರ ಆಗೋ ಹಾಗೆ ಮಾಡ್ಬಿಟ್ಟಿದೆ. ಅಮ್ಮನ ಮುಖನೇ ನೋಡ್ತಾ ಇರೋ ನನಗೆ ಈಗ ಅಪ್ಪನ ಮುಖ ನೋಡೋ ಅವಕಾಶನೂ ಇರಲ್ಲ. ಅವ್ರ ಜೊತೆಲಿರೋ ಅವಕಾಶನೂ ಇರಲ್ಲ. ಎಂತ ನನ್ನಂತ ದೃಷ್ಟಿ ನಾನು, ನನ್ನಂತ ನನ್ನ ದೃಷ್ಟಿ ಯಾಕೆ ಬದುಕಿರ್ಬೇಕು?
ಈ ಎಕ್ಸಾಮಲ್ಲಿ ಮಾತ್ರ ಅಲ್ಲ, ಜೀವನದಲ್ಲಿ ಸೋತೋದೆ ನಾನು. ನನ್ನ ಆಸೆ ಕನಸುಗಳೆಲ್ಲ ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಮಾಮ್, ವಿದ್ಯಾಮಂತ್ರಿಗಳ ಮಗಳು ಫೇಲ್ ಆಗಿರುವುದು ಎಲ್ಲ ಕಡೆ ವ್ಯಾಪಕವಾಗಿ ಟೀಕೆ ಆಗುತ್ತಿದೆ. ಹಲವಾರು ಜನರ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗುತ್ತಿದೆ. ಎಜುಕೇಶನ್ ಮಿನಿಸ್ಟರ್ ಮಗಳೇ ಫೇಲ್ ಆಗಿದ್ದಾಳೆ. ತನ್ನ ಮಗಳಿಗೆ ಎಜುಕೇಶನ್ ಕೊಡೋಕ್ಕಾಗದೇ ಇರೋರು ರಾಜ್ಯದ ಮಕ್ಕಳಿಗೆ ಏನು ಎಜುಕೇಶನ್ ಕೊಡೋಕ್ಕಾಗತ್ತೆ? ನಾವು ಫೇಲ್ ಆಗೋದಕ್ಕೆ ನಮ್ಮ ಅಪ್ಪ ಅಮ್ಮ ಭಯ ಆಗೇ ಇಲ್ಲ. ಅಲ್ಲ, ಎಜುಕೇಶನ್ ಮಿನಿಸ್ಟರ್ ಮಗಳೇ ಫೇಲ್ ಆಗಿದ್ದಾಳಂತೆ. ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ? ಮಾಡಿ ತಗೋ, ಮೊದಲು ಇದನ್ನು ಆಫ್ ಮಾಡು. ವೀರು ಏನಾದರೂ ಇದನ್ನು ನೋಡಿದ್ರೆ ಅವನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಛೇ, ಈ ಶ್ರಾವಣಿ ಪಾಸ್ ಆಗ್ತಾಳೆ, ತಂದೆ ಹೆಸರು ಉಳಿಸ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈ ಮಗು ಯಾಕೆ ಹೀಗೆ ಮಾಡ್ತಿದ್ಯೋ? ಪಾಪ ಶ್ರಾವಣಿ. ಮಾವ, ವೀರು, ಏನಾದರೂ ಬೇಕಿತ್ತಾ? ನೀನು ಹೊರಗಡೆ ಹೋಗ್ತಿದ್ಯಾ ಅನ್ಸುತ್ತೆ, ಹೋಗ್ಬಾ ವೀರು. ಎಲ್ಲಿಗೆ ಹೋಗ್ಲಕ್ಕ? ನನಗೆ ಯಾರ ಮುಂದೆನೂ ತಲೆ ತಗ್ಸಿ ಅಭ್ಯಾಸ ಇಲ್ಲ. ಆದರೆ ಇವಳಪ್ಪ ಅನ್ನಿಸ್ಕೊಂಡಿರೋ ತಪ್ಪಿಗೆ ನಾನು ತಪ್ಪು ಮಾಡದೇ ಇದ್ದರೂ ತಲೆ ತಗ್ಸೋ ಪರಿಸ್ಥಿತಿ ಬಂದಿಲ್ಲ. ಪ್ರಶಾಂತ್, ನಾನಿವತ್ತೆಲ್ಲೂ ಹೋಗಲ್ಲ. ಎಲ್ಲ ಅಪಾಯಿಂಟ್ಮೆಂಟ್ಲು ಕ್ಯಾನ್ಸಲ್ ಮಾಡಿ. ಸರಿ ಸರ್. ಅಣ್ಣ, ಪ್ರಶ್ನವರೆಲ್ಲ ಬಂದಿದ್ದಾರೆ. ಅದೇ ರಿಸಲ್ಟ್ ಬಂದಿರೋದಕ್ಕೆ ನೀನು ಬೈಟ್ಸ್ ತಗೋಬೇಕು ಅಂತ ಆವಾಗಿಂದ ಕಾಯ್ತಾ ಇದ್ದಾರೆ. ನಾನು ಅವ್ರ ಹತ್ರ ಏನು ಮಾತಾಡಲೋ ಸುರೇಂದ್ರ? ಅವ್ರ ಪ್ರಶ್ನೆಗಳು ಏನಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಮೀಟ್ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ಬ್ಯುಸಿ ಇದ್ದೀನಿ ಅಂತ ಹೇಳಿ ಕಳಿಸ್ಬಿಡು. ವೀರು, ಹಾಗೆ ಹೇಳಿದ್ರೆ ಹೇಗೆ? ಈ ಸಲ ಸ್ಟೇಟಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಮಿನಿಸ್ಟರ್ ಆಗಿ ಇದು ನಿನಗೆ ಹೆಮ್ಮೆ ಪಡೋ ವಿಷಯ ಅಲ್ವಾ? ಆದರೆ ಒಬ್ಬ ತಂದೆಯಾಗಿ ಅದಕ್ಕಿಂತ ದೊಡ್ಡ ಅವಮಾನ ಆಗ್ತಿದೆಯಲ್ಲಮ್ಮ. ಮೀಡಿಯಾದವ್ರು ಕೇಳೋದು ಅದನ್ನೇ ತಾನೆ. ನಾನು ಎಷ್ಟೇ ಸಾಧನೆ ಮಾಡಿ ಒಳ್ಳೆ ಹೆಸರು ಮಾಡಿದ್ರು ಆ ಒಳ್ಳೆ ಹೆಸರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಮಗಳು ಅನ್ನೋ ಹೆಸರಲ್ಲಿ ನನ್ನ ಶತ್ರುನೇ ಮನೇಲಿದ್ದಾಳಲ್ಲ. ವೀರು, ಏನೇ ಆದರೂ ಅವಳು ಈ ಮನೆ ಮಗಳು. ಅವಳು ಪಾಸ್ ಆದರೂ ಫೇಲ್ ಆದರೂ ಅವಳು ನಿನ್ನ ಮಗಳು ಅಂತಾನೆ ಅನ್ನಿಸ್ಕೊಳ್ಳೋದು. ಜನ ಅವಳು ನಿಮ್ಮ ಮಗಳು ಅಂತಾನೆ ಹೇಳೋದು. ಇದೆಲ್ಲ ಇಲ್ಲೇ ನಿಲ್ಲಬೇಕು ಅಕ್ಕ. ಅವಳು ಫೇಲ್ ಆದರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ದೆ ನೆನಪಿದ್ಯಾ? ಸಲ ಏನಾದರೂ ಫೇಲ್ ಆದರೆ ತಕ್ಷಣ ಮದುವೆ ಮಾಡ್ತೀನಿ. ಅವಳು ಫೇಲ್ ಆದರೆ ಮದುವೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರಂತೆ. ಮಾಡಿ ಮಾವ ಸುಮ್ಮನೆ ಮಾತಿಗೆ ಹೇಳಿದ್ದು. ಅದೆಲ್ಲ ದಿಢೀರಂತ ಆಗೋ ಕೆಲಸನಾ ಹೇಳು? ಯಾಕಾಗಲ್ಲ? ಇಂಥೋಳ್ನ ಮನೇಲಿ ಇಟ್ಕೊಂಡು ಕೊರಗೋದಕ್ಕಿಂತ ಕೊಟ್ಟು ಹೆಣ್ಣು ಕುಲು ಹೊರಗೆ ಅಂತ ಕೈ ತೊಳ್ಕೊಳ್ಳೋದು ಒಳ್ಳೇದು.
ಆದರೂ ಶ್ರಾವಣಿಗೆ ಇಷ್ಟು ಬೇಗ ಮದುವೆ. ಸುರೇಂದ್ರ, ನನಗಾಗ್ತಿರೋ ಅವಮಾನಗಳು ನಿಲ್ಲಬೇಕು ಅಂದರೆ, ನಾನು ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಈ ಮದುವೆ ಆದಷ್ಟು ಬೇಗ ನಡಿಬೇಕು.